ಹಾಯ್ ಬಂದರೆ ಎಲ್ಲರೂ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ವಾರ್ ಶುರುವಾಗಿದೆ. ಪ್ರೋಮೋ ಬಿಟ್ಟಿದ್ದಾರೆ. ಪ್ರೋಮೋ ಹೇಗಿದೆ ಅಂತ ಒಂದ್ಸಲಿ ನೋಡ್ಕೊಂಬರೋಣ. ನೋಡ್ಕೊಂಬಂದ್ಮೇಲೆ ಮಾತಾಡೋಣ ಬನ್ನಿ. ಈ ಸೂರಜ್ಗೆ ಮತ್ತು ಧ್ರುವಂತ್ ಅವ್ರಿಗೆ ಏನೋ ಸ್ವಲ್ಪ ಕಿರಿಕಾಗಿರೋ ಥರ ಕಾಣಿಸ್ತಾ ಇದೆ. ಇದು ಒಂಥರ ಹೆಂಗಾಗ್ಬಿಟ್ಟಿದೆ ಅಂದರೆ ಫುಲ್ಲು ನೀಟಾಗಿ ಹೋಗ್ತಾ ಇರುತ್ತೆ. ಸಡನ್ನಾಗಿ ಯಾರೋ ಒಬ್ರು ಏನಾದರೂ ಏನೋ ಒಂದು ಕಿರಿಕ್ ಮಾಡ್ತಾರಪ್ಪ. ಇದು ಫುಲ್ ಎಕ್ಸ್ಟ್ರೀಮ್ಗೆ ಏನು ಹೋಗುತ್ತೋ ಅಲ್ವೋ ಗೊತ್ತಿಲ್ಲ. ಧ್ರುವಂತ್ ಅವ್ರು ಫುಲ್ಲು ಜೋರಾಗಿ ಮಾತಾಡ್ತಾ ಇದ್ದಾರೆ. ಈ ಧ್ರುವಂತ್ ಅವರು ಏನಕ್ಕೆ ಈ ಥರ ಸಿಲ್ಲಿ ಮ್ಯಾಟ್ರ್ಗಳಿಗೆ ಫಸ್ಟ್ ಬಂದ್ಬಿಟ್ಟು ನಿಂತ್ಕೊಂಡ್ಬಿಟ್ಟು ಸುಮ್ಮನೆ ಚಿಕ್ಕ ವಿಷಯಕ್ಕೆಲ್ಲ ಇದು ಮಾಡ್ತಾ ಇರ್ತಾರೆ. ನನ್ನ ಪ್ರಕಾರ ಈ ವಾರ ನಿಮ್ಗೇನು ಅನ್ನಿಸ್ತು ಈ ಅಭಿಷೇಕ್ ಅವರ ಕ್ಯಾಪ್ಟನ್ಸಿ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದರಲ್ಲಿ ಸೂರಜ್ ಅವ್ರಿಗೆ ಸಪೋರ್ಟು ಧನು, ನೀನೇನು ಮಾಡೋಕ್ಕಾಗಲ್ಲ ಇಲ್ಲಿ ಅಂತ. ಅದು ಇವರಿಬ್ರು ಮಧ್ಯೆ ಸ್ಟಾರ್ಟ್ ಆಗಿದ್ದ ಜಗಳ ಧನು ಕಡೆ ತಿರುಗಿದೆ. ಇದು ಯಾಕೆಂತಂದರೆ ಈ ಅಶ್ವಿನಿ ಮೇಡಮ್ ಅವರು ಗ್ಯಾಂಗ್ ಬಿಟ್ಟ ಮೇಲಿಂದ ಧ್ರುವಂತು ಇನ್ನೂ ಸ್ವಲ್ಪ ಜಾಸ್ತಿ ಎಗರ್ತಾ ಇದ್ದಾರ ಅಂತ ಅನಿಸ್ತಾ ಇದೆ. ಸೊ ಎಲ್ಲಿವರೆಗೂ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಅದರಲ್ಲಿ ಏನೋ ಕನ್ವರ್ಜೇಷನ್ ಆಗಿರುತ್ತೆ. ಅದಕ್ಕೆ ಸೆಂಟ್ರಲ್ಲಿ ಸ್ಪಂದನ ಅವರು ಕೂಡ ಬಂದಿದ್ದಾರೆ. ಸ್ಪಂದನ ಕೂಡ ಜೋರಾಗಿ ಮಾತಾಡ್ತಾ ಇದ್ದಾರೆ. ಇದು ಆಡ್ಬೇಕಾಗಿರೋ ಜಗಳನ ಅಶ್ವಿನಿ ಮೇಡಮ್ ಅವ್ರು ಹೇಳ್ತಾರೆ, ನಾವು ಫಸ್ಟೇ 8 ವಾರದಿಂದ ಆಡ್ಬಿಟ್ಟಿದ್ದೀನಿ ಜಗಳ ಅಂತ. ನೀವು ಆಡಿದ್ದೀರಾ ಮೇಡಮ್? ಖಂಡಿತ. ಸೊ ಎಲ್ಲೋ ಸ್ಟಾರ್ಟ್ ಆಗಿದ್ದ ಜಗಳ ಎಲ್ಲೋ ಬಂದು ಎಲ್ಲಿಗೆ ಎಂಡ್ ಆಗುತ್ತೆ ಅಂತ ಗೊತ್ತಿಲ್ಲ. ಗೆಸ್ಟ್ಗಳು ಬಂದಿದ್ದಾರೆ. ಸ್ವಲ್ಪ ನಮ್ಮ ಗಿಲ್ಲಿಯವ್ರು ಮಾತ್ರ ಗಿಲ್ಲಿದ್ ಬಿಡಿ, ಗಿಲ್ಲಿದು ಯಾಕೆಂತಂದರೆ ಅದು ಸೀರಿಯಸ್ಸು ಆಗಲ್ಲ, ಅಥವಾ ಫುಲ್ ಕಾಮಿಡಿನೂ ಆಗಲ್ಲ, ಫುಲ್ಲು ರೋಸ್ಟರ್ ಥರನೂ ಆಗಲ್ಲ. ಬಟ್ ಎಲ್ಲದಕ್ಕೂ ಒಂದು ನಮ್ಮ ಗಿಲ್ಲಿಯವರು ಆನ್ಸರ್ ಇಟ್ಟಿರ್ತಾರೆ. ಕೆಲವೊಂದು ಮಾತುಗಳು ಹೇಳಿದಾಗ ಏನಂತ ಅಂತಂದರೆ, ಗಿಲ್ಲಿ ಹೇಳ್ತಾನಲ್ಲ, ನಾನು ಹೇಳೋದನ್ನೆಲ್ಲ ತಮಾಷೆಗೆ ಹೇಗೆ ತೊಗೊತೀರ ನೀವು, ಸೀರಿಯಸ್ಸಾಗೆ ತೊಗೊಳ್ಳಿ ಅಂತ ಹೇಳ್ತಾರೆ. ಬಟ್ ಈ ಧ್ರುವಂತ್ ಅವ್ರು ಸ್ವಲ್ಪ ಯಾಕೋ ನನಗೆ ಏನಪ್ಪ ಅದು ನಿಜವಾಗ್ಲೂ ಆಟ ಆಡೋಕ್ಕೆ ಬಂದಿದ್ದಾರ ಇಲ್ಲ ಸುಮ್ಮನೆ ಎಗರ್ತಾ ಇದ್ದಾರ, ನಾಲ್ ಬಿದ್ದು ಎಗರ್ಸ್ಕೊತಾ ಇದ್ದಾರ, ಒಂದು ಗೊತ್ತಾಗ್ತಾ ಇಲ್ಲ. ಸೊ ಗೆಸ್ಟ್ಗಳು ನೋಡ್ಕೊಳ್ಳಿ ಅಂದರೆ ಇವ್ರದೇ ಆಡಿದ ಆಟ ಆಗ್ಬಿಟ್ಟಿದೆ. ಗೆಸ್ಟ್ಗಳೇನು ಕಡಿಮೆ ಇಲ್ಲಪ್ಪ. ಗೆಸ್ಟ್ಗಳು ಬಂದಿರೋ ಉದ್ದೇಶ ಏನು, ಅವ್ರು ಮಾಡ್ತಾ ಇರ್ತಕ್ಕಂಥ ಬಿಗ್ ಬಾಸ್ ಮನೆಯಲ್ಲಿ ಮಾಡ್ತಿರ್ತಕ್ಕಂಥ ಕೆಲಸಗಳೇನು, ಏನಕ್ಕೆ ಬಂದಿದ್ದಾರೆ ಅಂತ ಅವರೇ ಏನಾದರೂ ಮರ್ತ್ಬಿಟ್ಟಿದ್ದಾರಾ ಗೊತ್ತಿಲ್ಲ. ಅದಕ್ಕೆಲ್ಲ ಟಾಂಗ್ ಕೊಡೋಕ್ಕೆ ನಮ್ಮ ಗಿಲ್ಲಿ ಒಬ್ಬರು ರೆಡಿ ಇರ್ತಾನೆ. ಆ ಗಿಲ್ಲಿಗಿರೋ ತಾಕತ್ತು ಇಡೀ ಕರ್ನಾಟಕಕ್ಕೆ ಗೊತ್ತು. ಎಲ್ಲರೂ ಗಿಲ್ಲಿ ಅಂತಲೇ ಎಲ್ಲರಿಗೂ ಆಸೆ ಇದೆ. ಯಾಕೆಂತಂದರೆ ಗಿಲ್ಲಿ ನೋಡಿದಾಗ ಏನನ್ಸುತ್ತೆ ಅಂದರೆ, ನಮ್ಮ ಮನೆ ಪಕ್ಕದ ಮನೆ ಹುಡುಗನೇ ಮಾತಾಡ್ದಂಗೆ, ಇಲ್ಲ ನನ್ನ ಮನಸ್ಸಲ್ಲಿರೋದನ್ನೇ ಮಾತಾಡ್ತಾ ಇದ್ದಾನೆ ಅಂತ ಕೆಲವ್ರಿಗೆಲ್ಲ ತುಂಬ ಜನ ಕನಸಿರುತ್ತೆ. ಈ ಪ್ರೋಮೋ ಯಾರೆಲ್ಲ ನೋಡಿದಿರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಧ್ರುವಂತು ಸುಮ್ಮನೆ ಇರಲಾರ್ದಿರ ಮೇಲೆ ಬಿದ್ದು ಅದೇನೋ ಎಗ್ರಿ ಪರ್ಚಕ್ಕೆ ಹೋಗ್ತಾ ಇದ್ದಂಗಿದ್ದಾರೆ. ಅದು ಸೂರಜ್ ಅವ್ರ ಹತ್ರ ಸ್ಟಾರ್ಟ್ ಆಗಿದ್ದು, ಸ್ಪಂದನ ಹತ್ರ ಹೋಗಿ ಮತ್ತೆ ಧನು ಹತ್ರ ಹೋಗಿ ಮತ್ತೆ ಎಲ್ಲೆಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಈ ಧ್ರುವಂತ್ಗೆ ಸುಮ್ಮನೆ ಎಲ್ಲೂ ಒಂದು ಕಡೆ ಕುತ್ಕೊಳಕ್ಕಾಗಲ್ಲ ಅನಿಸುತ್ತೆ. ಧ್ರುವಂತ್ ಅವ್ರಿಗೆ ಸುಮ್ಮನೆ ಎಲ್ಲೋ ಆ ನೆನ್ನೆ ಇರಬೇಕು. ಅದು ಒಂದು ರಕ್ಷಿತಾ ಮೇಲೆ ಜಗಳ ಮಾಡಿದರು. ಏನಪ್ಪ ಅದು ಜಗಳ ಅಂತಂದರೆ, ಯಾವ ಚಿಕ್ಕ ಮ್ಯಾಟ್ರು ಗುರು, ಈ ಅಪ್ಪ ಮಾಡಿರೋದೇ ಕೆಲಸ. ಆ ಟಿಶ್ಯೂ ಪೇಪರ್ ಇದ್ದಿದ್ದು ಪ್ಲೇಟ್ ಸಮೇತ ಹೋಗಿ ಡಸ್ಟ್ಬಿನ್ನಿಗೆ ಬಿಸಾಕಿದ್ದು. ಕೇಳೋದಕ್ಕೆ ಹೋಗಿದ್ದಕ್ಕೆ ನೈಟ್ ಟೈಮು ರಕ್ಷಿತಾ ಮೇಲೆ ಜಗಳ ಮಾಡಿಬಿಟ್ರು. ಆ ನೈಟ್ ಟೈಮು ಅವ್ರು ಮಾತಾಡಿರೋದು ಯಾರೆಲ್ಲ ಅಬ್ಸರ್ವ್ ಮಾಡಿದಿರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅವ್ರು ಯಾವ ಥರ ಮಾತಾಡ್ತಾಯಿದ್ರು ಅಂತ ಒಂಥರ ವಿಚಿತ್ರ, ಏನೋ ಮೈ ಮೇಲೆ ಏನೋ ಬಂದಿರೋ ಥರ ಆಡ್ತಾನಪ್ಪ ಆ ಅಪ್ಪ. ಏನು ಗೊತ್ತಾಗಲ್ಲ, ಇಲ್ಲ ಗೊತ್ತಿದ್ದು ಮಾತಾಡ್ತಾರ, ಗೊತ್ತಿಲ್ಲದು ಏನೋ ಮಾತಾಡ್ತಾರ, ಏನು ಮಾತಾಡ್ತಾ ಇದಾರೆ ಅನ್ನೋದೇ ಅವ್ರ
ಏನು ಮೈಂಡ್ ಸರಿ ಇದೆಯಾ ಇಲ್ಲ ಏನು ನಡೀತಾ ಇದೆ ಅಶ್ವಿನಿ ಮೇಡಮ್ ಅವರು ಗ್ಯಾಂಗ್ ಬಿಟ್ಟು ಬಂದಮೇಲೆ ಏನು ನೋಡ್ತಾ ಇದೆ ಯಪ್ಪ ಮೆಂಟ್ಲೇನಾದ್ರು ಆಗ್ಬಿಟ್ಟಿದಾರ ಅಂತ ಅನ್ನಿಸ್ತಾ ಇದೆ. ಇಲ್ಲ ಇವ್ರು ನಮಗೆ ಗೊತ್ತಿಲ್ಲದೆ ಇರೋ ಥರ ಏನಾದರೂ ಇವರು ಮಾತಾಡ್ಬಿಟ್ಟು ಯಾರೋ ಕಳ್ಸಿದ್ರ ಗೊತ್ತಿಲ್ಲ. ಸೊ ಇದು ಇವತ್ತಿಂದು ಅಪ್ಡೇಟ್ ಆಗಿರುತ್ತೆ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಮನಸ್ಸಿಗೆ ತಿಳಿಸಿ ಮತ್ತೆ